ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ವಿಚಾರವನ್ನ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ವಿಚಾರವನ್ನ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ವಿಚಾರವನ್ನ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ವಿಚಾರವನ್ನ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ವಿಚಾರವನ್ನ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಗೋಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ
ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಕೋರ್ಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಕೋರ್ಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಕೋರ್ಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ ಕಲಬುರಗಿಯ ಕೋರ್ಟ್ ಅಂತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಾವ ದಿನ ಯಾವ ಸಮಯಕ್ಕೆ ನಡೀಬೇಕು ಅಂತ ಹೇಳಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಗೆಲುವು ಸಿಕ್ಕಿದೆ. ಕಲಬುರಗಿ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿರೋದು ಬಹಳ ನಿರೀಕ್ಷೆ ಇತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನತ್ತ ಇವತ್ತು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ದು ಚಿತ್ತಾಪುರ ತಹಶೀಲ್ದಾರ್ ಅವರ ಕ್ರಮವನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಏಕ ಸದಸ್ಯ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸುತ್ತದೆ. ಆರ್ಎಸ್ಎಸ್ ಸೇರಿ ಮನವಿ ಸಲ್ಲಿಸಿರುವ ಎಲ್ಲಾ ಸಂಘಟನೆಗಳು ಕೂಡ ಒಂದು ವಾರದ ಒಳಗಡೆ ಪಥಸಂಚಲನ ಮೆರವಣಿಗೆಗೆ ಅನುಮತಿ ಕೊಡಲಾಗುವುದು. ಈ ಬಗ್ಗೆ ಸಂಘಟನೆಗಳಿಗೆ ಲಿಖಿತವಾಗಿ ತಿಳಿಸಲಾಗುವುದು ಅಂತೇಳಿ ನವೆಂಬರ್ 7ನೇ ತಾರೀಕು ವಿಚಾರಣೆ ವೇಳೆ ಎಜಿ ಶಶಿಕಾಂತ್ ಶೆಟ್ಟಿ ಅವರು ನ್ಯಾಯಾಲಯಕ್ಕೆ